ಜಾಹೀರಾತು ಫಲಕಕ್ಕೆ ಲಾರಿ ಡಿಕ್ಕಿ ತಪ್ಪಿದ ಅನಾಹುತ. ಬಾಣಸಂದ್ರ ರಸ್ತೆ ನೇರಕ್ಕೆ ಫಲಕ ನಿರ್ಮಾಣಕ್ಕೆ ಪಟ್ಟಣ ಪಂಚಾಯಿತಿ ಅನುಮತಿ ಸರಿಯೇ? ಪ್ರಮುಖ ವೃತ್ತಗಳಲ್ಲಿ ಅಪಘಾತಗಳ ಸರಮಾಲೆ. ಕಣ್ಮುಚ್ಚಿ ಕುಳಿತ ತಾಲೂಕು ಆಡಳಿತ. ತುರುವೇಕೆರೆ ಪಟ್ಟಣದ ವಾಣಿಜ್ಯ ಸಂಕೀರ್ಣ ವೃತ್ತದಲ್ಲಿ ಬಾಣಸಂದ್ರ ರಸ್ತೆಯಿಂದ ಬಂದ ಆಲೂಗುಡ್ಡೆ ತುಂಬಿದ್ದ ಲಾರಿಯೊಂದು ನೇರವಾಗಿ ಡಿಜಿಟಲ್ ಜಾಹೀರಾತು ಫಲಕಕ್ಕೆ ಗುದ್ದಿ ಫಲಕ ಜಖಂಗೊಳಿಸಿರುವ ಘಟನೆ ಇಂದು ಬೆಳಗಿನ ಜಾವ ನಡೆದಿದೆ. ಅದೃಷ್ಟವಶಾತ್ ಇದೇ ಡಿಜಿಟಲ್ ಜಾಹೀರಾತು ಫಲಕದ ಕೆಳಗೆ ಹೂವಿನ ವ್ಯಾಪಾರಸ್ಥರು ಪ್ರತಿನಿತ್ಯ ವ್ಯಾಪಾರ ಮಾಡುತ್ತಿದ್ದು ಬೆಳಗಿನ ಜಾವವಾದ್ದರಿಂದ ವ್ಯಾಪಾರಸ್ಥರಲ್ಲೂ ಇರಲಿಲ್ಲ. ಇದಿದ್ರೆ ದೊಡ್ಡ ಅನಾಹುತ, ಸಾವು ನೋವು ಸಂಭವಿಸುವ ಸಾಧ್ಯತೆಗಳಿತ್ತು. ಇದಲ್ಲದೆ ಫಲಕದ ಹಿಂಭಾಗ ಆಟೋ ನಿಲ್ದಾಣ, ಅದರ ಹಿಂದೆ ಶಾಲೆಯ ಕಾಂಪೌಂಡ್ ಒಳಗೆ ವಿದ್ಯುತ್ ಪರಿವರ್ತಕ ಸಹ ಇತ್ತು. ಫಲಕಕ್ಕೆ ಡಿಕ್ಕಿ ಹೊಡೆದ ಲಾರಿಯು ಫಲಕದ ಬೃಹತ್ ಕಂಬ ಹಾಗೂ ಪಕ್ಕದಲ್ಲಿದ್ದ ಮರದ ಕಾರಣ ಲಾರಿ ನಿಂತಿದೆ. ಇಲ್ಲವಾಗಿದ್ದಲ್ಲಿ ಶಾಲಾ ಕಾಂಪೌಂಡ್ ಒಡೆದು ವಿದ್ಯುತ್ ಪರಿವರ್ತಕಕ್ಕೆ ಡಿಕ್ಕಿ ಹೊಡೆಯುವ ಸಾಧ್ಯತೆಗಳಿದ್ದವು. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಡಿಜಿಟಲ್ ಫಲಕವು ಬಾಗಿದ್ದು ವಿದ್ಯುತ್ ತಂತಿಯ ಮೇಲೆ ಬಿದ್ದಿದೆ. ಆಲೂಗಡ್ಡೆ ಮೂಟೆಗಳನ್ನು ಹೊತ್ತಿದ್ದ ಲಾರಿಯು ರಾಜಸ್ಥಾನ ನೋಂದಣಿಯಾಗಿದ್ದು ಮೈಸೂರಿಗೆ ತೆರಳುತ್ತಿತ್ತು ಎನ್ನಲಾಗಿದ್ದು, ಲಾರಿ ಚಾಲಕನು ನಿದ್ರೆಯ ಮಂಪರಿನಲ್ಲಿ ಫಲಕಕ್ಕೆ ಗುದ್ದಿದ್ದಾನೋ ಅಥವಾ ಫಲಕದಲ್ಲಿನ ಬೆಳಕು ಲಾರಿ ಚಾಲಕನ ದೃಷ್ಟಿಗೆ ತಗುಲಿ ಚಾಲಕ ನಿಯಂತ್ರಣ ಕಳೆದುಕೊಂಡು ಲಾರಿ ನೇರ ಫಲಕಕ್ಕೆ ಡಿಕ್ಕಿ ಹೊಡೆಯಿತೋ ಕಾರಣ ತಿಳಿಯದಾಗಿದೆ. ಪಟ್ಟಣದ ಬಾಣಸಂದ್ರ ರಸ್ತೆ, ಮಾಯಸಂದ್ರ ರಸ್ತೆ, ತಹಸೀಲ್ದಾರ್ ಕಚೇರಿ ವೃತ್ತದಲ್ಲಿ ಬೀದಿ ಬದಿಯಲ್ಲಿ ನೂರಾರು ಮಂದಿ ವ್ಯಾಪಾರ ಮಾಡುತ್ತಿರುವುದು, ರಸ್ತೆಯ ಇಕ್ಕಲುಗಳಲ್ಲಿಯೇ ವಾಹನಗಳು ಪಾರ್ಕಿಂಗ್ ಮಾಡುವುದು, ಪಾದಚಾರಿ ಮಾರ್ಗಗಳು, ಖಾಸಗಿ ಅಂಗಡಿಗಳ ನಾಮಫಲಕ, ಅಂಗಡಿ ಸಾಮಾನು ಇಡಲು ಬಳಕೆಯಾಗಿರುವುದು ಪ್ರಮುಖ ರಸ್ತೆಗಳಲ್ಲಿ ಕಿರಿದಾಗಲು ಕಾರಣವಾಗಿದೆ. ಪಟ್ಟಣದಲ್ಲಿ ಸಂಚಾರಿ ವ್ಯವಸ್ಥೆ ಹದಗೆಟ್ಟು ಅಪಘಾತಗಳು ಸಂಭವಿಸುತ್ತಿದ್ದರೂ ಜನಪ್ರತಿನಿಧಿಯಿಂದಾಗಲಿ ಅಧಿಕಾರಿಗಳಾಗಲಿ ಪೊಲೀಸ್ ಇಲಾಖೆ ಆಗಲಿ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಕಾಣದಂತೆ ಇದೆ. ರಸ್ತೆಯಲ್ಲಿ ಸಂಚರಿಸುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಇಂದು ಬಾಣಸಂದ್ರ ರಸ್ತೆಯಿಂದ ಬಂದ ಲಾರಿಯು ಡಿಜಿಟಲ್ ಜಾಹೀರಾತು ಫಲಕಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿರುವುದು ಇದೇ ಮೊದಲೇನಲ್ಲ. ಈ ರೀತಿ ಅಪಘಾತಗಳು ಇದೇ ವೃತ್ತದಲ್ಲಿ ಸಾಕಷ್ಟು ಬಾರಿ ನಡೆದಿದೆ. ಆದರೂ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ಹಿಂದೆ ಇದೇ ವಾಣಿಜ್ಯ ಸಂಕೀರ್ಣ ತಾಲೂಕು ಕಚೇರಿ ಮಧ್ಯೆ ಇರುವ ರಸ್ತೆ ವಿಭಜಕ್ಕೆ ಡಸ್ಟರ್ ಕಾರೊಂದು ಸಂಜೆ ವೇಳೆ ಜನಸಂದಣಿ ಹೆಚ್ಚು ಇದ್ದಾಗಲೇ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು, ಕೆಲವು ತಿಂಗಳ ಹಿಂದೆ ತಿಪಟೂರು ರಸ್ತೆಯಿಂದ ಬಂದ ಆಫೆ ಆಟೋ ಒಂದು ನಿಯಂತ್ರಣ ತಪ್ಪಿ ರಾಘವೇಂದ್ರ ಭವನ ಹೋಟೆಲ್ ಮುಂಭಾಗ ಪಟ್ಟಣ ಪಂಚಾಯಿತಿ ಹಾಕಿದ್ದ ಕಬ್ಬಿಣದ ಕಂಬಿಗಳಿಗೆ ಡಿಕ್ಕಿ ಹೊಡೆದು ಕಂಬ ಮುರಿದುಕೊಂಡು ಹೋದ. ಹೋಟೆಲ್ ಮುಂಭಾಗ ನಿಂತಿತು. ಸತ್ಯ ಗಣಪತಿ ಜಾತ್ರೆ ವೇಳೆ ಮಾಯಸಂದ್ರ ರಸ್ತೆಯಿಂದ ಬಂದ ಲಾರಿಯೊಂದು ಬ್ರೇಕ್ ಫೇಲ್ ಮುನ್ನುಗ್ಗಿ ಬಂದರೂ ಚಾಲಕನ ಸಮಯ ಪ್ರಜ್ಞೆಯಿಂದ ಇದೇ ವೃತ್ತದಲ್ಲಿ ಲಾರಿ ಆಫ್ ಆಗಿ ನಿಂತಿದ್ದರಿಂದ ಪ್ರಾಣಾಪಾಯ ಆಗಿರಲಿಲ್ಲ. ಇಷ್ಟೊಂದು ಅಪಘಾತಗಳು ಮಾಯಸಂದ್ರ, ಬಾಣಸಂದ್ರ ವೃತ್ತ, ತಿಪಟೂರು, ದಬ್ಬೆಘಟ್ಟ ವೃತ್ತದಲ್ಲಿ ನಡೆಯುತ್ತಿದ್ದರೂ ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಕಣ್ಮುಚ್ಚಿ ಕುಳಿತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಪಟ್ಟಣ ನಗರಗಳಲ್ಲಿ ರಸ್ತೆಗೆ ಎದುರಾಗಿ ಜಾಹೀರಾತು ಫಲಕಗಳಿಗೆ ಸ್ಥಳೀಯ ಆಡಳಿತ ಪರವಾನಗಿ ನೀಡಿಲ್ಲ. ಆದರೆ ತುರುವೇಕೆರೆ ಪಟ್ಟಣ ಪಂಚಾಯಿತಿಯು ಬಾಣಸಂದ್ರ ರಸ್ತೆಗೆ ನೇರವಾಗಿ ಡಿಜಿಟಲ್ ಜಾಹೀರಾತು ಫಲಕ ಸ್ಥಾಪಿಸಲು ಅನುಮತಿ ನೀಡಿದೆ ಎನ್ನಲಾಗಿದೆ. ಇದಲ್ಲದೆ ಪಟ್ಟಣ ಪಂಚಾಯಿತಿಯ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿದ್ದು, ತಿಂಗಳ ಹಿಂದೆ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ನಡೆಸಿದೆ. ಉತ್ತಮ ಮೊತ್ತಕ್ಕೆ ಎಲ್ಲ ಅಂಗಡಿಗಳು ಹರಾಜಾಗಿದೆ. ಆದರೆ ಪಟ್ಟಣ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣದ ಸುತ್ತ ಇರುವ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ಮಾಡಿಸದ ಕಾರಣ ಹರಾಜಿನಲ್ಲಿ ಅಂಗಡಿ ಪಡೆದವರು ಚಿಂತಿತರಾಗಿದ್ದಾರೆ. ದಶಕಗಳಿಂದ ನೆನೆಗುದಿಗೆ ಬಿದ್ದ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆಯಾಗಿ ಹರಾಜು ಪ್ರಕ್ರಿಯೆ ನಡೆದರೂ ವ್ಯಾಪಾರ ವಹಿವಾಟು ನಡೆಯುವ ಸೌಭಾಗ್ಯ ಇನ್ನೂ ಒದಗಿ ಬಂದಿಲ್ಲ. ಪಟ್ಟಣ ಪಂಚಾಯಿತಿ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಸಂತೆ ಮೈದಾನದಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದರೂ ವ್ಯಾಪಾರಸ್ಥರು ಇಲ್ಲಿಗೆ ಹೋಗಲು ಸಿದ್ಧರಿಲ್ಲ. ಒಟ್ಟಾರೆ ಟ್ರಾಫಿಕ್ ಸಮಸ್ಯೆ, ಬೀದಿ ಬದಿ ವ್ಯಾಪಾರಸ್ಥರ ಸ್ಥಳದ ಸಮಸ್ಯೆ, ಕಿರಿದಾದ ರಸ್ತೆಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲವೂ ಸೇರಿ ನಾಗರಿಕರು ಭಯದಿಂದ ರಸ್ತೆಯಲ್ಲಿ ಸಂಚರಿಸುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369